ಲೋಕಸಭಾ ಚುನಾವಣೆಗಾಗಿ ಟಿಕೆಟ್ಗೋಸ್ಕರ ಆಕಾಂಕ್ಷಿತ ಪರ ನಿಂತವರ ಬ್ಯಾಟಿಂಗ್ ಕೇವಲ ಬಿಜೆಪಿ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಕಾಂಗ್ರೆಸ್ನಲ್ಲೂ ಕೂಡ ದೊಡ್ಡವರ ನಡುವೆನೇ ಪ್ರಾರಂಭವಾಗಿದೆ ಟಿಕೆಟ್ ಸಮರ. ಅದರಲ್ಲೂ ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನ ಪರ ಲಾಭಿ ಜೋರಾಗಿ ನಡೀತಾ ಇದೆ. ಕೆಪಿಸಿಸಿ ಎಐಸಿಸಿ ನಾಯಕರಿಗೆ ಲಕ್ಷ್ಮೀ ಬೆಂಬಲಿಗರು ಒತ್ತಡವನ್ನ ಹಾಕ್ತಿದ್ದಾರಂತೆ. ಕೊಟ್ರೆ ಟಿಕೆಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೆ ಕೊಡಬೇಕು ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಪುತ್ರನಿಗೆ ಟಿಕೆಟ್ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಪಕ್ಷ ಯಾರಿಗೇ ಟಿಕೆಟ್ ನೀಡಿದ್ರು ಕೂಡ ಅವ್ರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದ್ದಾರೆ. ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ಪ್ರತಿಯೊಬ್ಬರು ಕೂಡ ಹೀಗೆ ಹೇಳೋದು. ಆದರೆ ತೆರೆ ಮರೆಯಲ್ಲಿ ನಡೆಯೋ ಕಸರತ್ತು ಅದ್ರ ಪಾಡಿಗೆ ಅದು ನಡೀತಾ ಇದೆ ಅನ್ನೋದಕ್ಕೆ ಸೂಚನೆಗಳು ಕೂಡ ದಟ್ಟವಾಗ್ತಾ ಇದೆ. ಏನು ಆದೇಶ ನಾನು ಒತ್ತಾಯ ಮಾಡಿಲ್ಲ. ಜನರು ಮತ್ತು ಜನ ಮತ್ತು ಮುಖಂಡರ ಆಶಯ ಥರ ಬೆಳಗಾವಿಯಿಂದ 2 ಹೆಸರು ಶಿಫಾರಸು ಆಗಿದೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಇದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ, ಜಿಲ್ಲೆಯ ಮುಖಂಡರಿಗೆ ಬಿಟ್ಟಂಥ ವಿಚಾರ. ಯಾಕೆಂತಂದರೆ ಈಗಾಗಲೇ ನಾನು ಮುಂಚೆಯಿಂದನೂ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಆಗಬೇಕಾದ್ರೂ ಕೂಡ ಇಡೀ ಜಿಲ್ಲೆಯ ಮುಖಂಡರ ಒತ್ತಾಸೆಯಂತೆ ನಾನು ಅವನನ್ನು ಫೀಲ್ಡ್ಗೆ ಇಳಿಸಿದೆ. ಕ್ಷೇತ್ರದ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಜಿಲ್ಲೆಯ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಎಲ್ಲ ಸಮಾಜದ ಬಾಂಧವರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ. ಬಟ್ ಪ್ಯೂರ್ಲಿ ಹೈಕಮಾಂಡ್ ಏನು ಆದೇಶ ಕೊಡುತ್ತೋ ಅದನ್ನು ನಾನು ಪಾಲಿಸ್ತೀನಿ. ಯಾರಿಗೆ ಅವನ ಜಾಗದಲ್ಲಿ ಯಾರಿಗೆ ಕೊಟ್ಟರು ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ. ನನ್ನ ಮಗನಿಗೆ ಕೊಟ್ಟರು ಕೂಡ ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ. ನಾನು ಒತ್ತಾಯ ಮಾಡಿಲ್ಲ. ಜನರು ಮತ್ತು ಜನ ಮತ್ತು ಮುಖಂಡರ ಆಶಯ ಥರ ಬೆಳಗಾವಿಯಿಂದ 2 ಹೆಸರು ಶಿಫಾರಸು ಆಗಿದೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಇದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ, ಜಿಲ್ಲೆಯ ಮುಖಂಡರಿಗೆ ಬಿಟ್ಟಂಥ ವಿಚಾರ. ಯಾಕೆಂತಂದರೆ ಈಗಾಗಲೇ ನಾನು ಮುಂಚೆಯಿಂದನೂ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಆಗಬೇಕಾದ್ರೂ ಕೂಡ ಇಡೀ ಜಿಲ್ಲೆಯ ಮುಖಂಡರ ಒತ್ತಾಸೆಯಂತೆ ನಾನು ಅವನನ್ನು ಫೀಲ್ಡ್ಗೆ ಇಳಿಸಿದೆ. ಕ್ಷೇತ್ರದ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಜಿಲ್ಲೆಯ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಎಲ್ಲ ಸಮಾಜದ ಬಾಂಧವರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ. ಬಟ್ ಪ್ಯೂರ್ಲಿ ಹೈಕಮಾಂಡ್ ಏನು ಆದೇಶ ಕೊಡುತ್ತೋ. ರಣ ಮಂಡ್ಯಕ್ಕಾಗಿ ಬಿಜೆಪಿ ಪಟ್ಟು ಹಿಡಿದಿದೆ. ಯಾವುದೇ ಕಾರಣಕ್ಕೂ ಕೂಡ JDSಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಬಿಟ್ಕೊಡಬಾರ್ದು ಅನ್ನುವ ಲೆಕ್ಕಾಚಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಪಾಂಡವಪುರದಲ್ಲಿ ನಡೆದಂಥ ಬಿಜೆಪಿಯ ಜಿಲ್ಲಾ ಕಾರ್ಯಕಾರಿಣಿಯ ಸಭೆ ಏನಿದೆಯಲ್ಲ, ಆ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಟಿಕೆಟ್ ಹಂಚಿಕೆ ಕುರಿತು ಬಿಜೆಪಿ ಮಹತ್ವದ ಸಭೆಯನ್ನು ಮಾಡ್ತಾ ಇದೆ. ಜಿಲ್ಲಾ ಮಟ್ಟದ ಸಭೆ ಅದು. ಪಾಂಡವಪುರದಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯೇ ನಿಲ್ಲಬೇಕು, ಯಾವುದೇ ಕಾರಣಕ್ಕೂ JDSಗೆ ಟಿಕೆಟನ್ನು ಬಿಟ್ಟುಕೊಡಬಾರ್ದು ಅನ್ನುವ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ನಾರಾಯಣಗೌಡರು ಕೂಡ ಇದ್ದಾರೆ, ಪ್ರೀತಮ್ ಗೌಡರು ಕೂಡ ಇದ್ದಾರೆ. ಈ ಸಭೆಯಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಾರೆ. ನೋಡೋಣ ಮಂಡ್ಯದಲ್ಲಿ ಹೆಂಗಾಗತ್ತೆ ಅನ್ನೋದನ್ನು. ಸದ್ಯಕ್ಕಂತೂ ರಣ ಮಂಡ್ಯದ ಟಿಕೆಟ್ಗಾಗಿ ಎರಡೂ ಪಕ್ಷಗಳ ಜಟಾಪಟಿ ಅಂತೂ ಖಂಡಿತ ಇದೆ. ರಾಜ್ಯ ರಾಜಕೀಯದಲ್ಲೂ ಕೂಡ ಲೋಕ ಸಮರದ ಬಗ್ಗೆ ಚರ್ಚೆಗಳು ಜೋರಾಗ್ತಿರುವ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಪೊಲಿಟಿಕಲ್ ನ್ಯೂಸ್ಗಳ ಆಳಕ್ಕಿಳಿದು ಎಕ್ಸ್ಕ್ಲೂಸಿವ್ಗಳನ್ನ ನಿಮ್ಮ ಮುಂದೆ ತಂದಿಡ್ತಾ ಇದೆ. ಪ್ರತಿನಿತ್ಯ ಕೂಡ ಈಗ ಪ್ರಸಾರ ಮಾಡ್ತಿರೋದು ಕೂಡ ಅಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಮೈತ್ರಿ ನಾಯಕರ ನಡುವೆ ಅಸಮಾಧಾನ ಪ್ರಾರಂಭ ಆಯ್ತಾ? ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲೇ ಇಟ್ಕೊಂಡು ಮಾಡಲಾಗಿರುವ ಒಂದು ಮೈತ್ರಿ ಇದು. ನೆಂಟಸ್ತಿಕೆ ಬಿಡಬೇಕು ಅಂತ ಹೇಳಿ ಪ್ರೀತಮ್ ಗೌಡ್ರಿಗೆ ಮಂಡ್ಯ ಹಾಸನದಲ್ಲಿ ನೆಂಟರಿರ್ತಾರೆ. ನಮ್ಮ ಸಂಕಲ್ಪ ಕುಟುಂಬ ರಾಜಕೀಯ ವಿರುದ್ಧ ಇರಬೇಕು. ರಾಷ್ಟ್ರ ರಾಜ್ಯ ಮಂಡ್ಯದಲ್ಲೂ ಕೂಡ ಕುಟುಂಬ ರಾಜಕೀಯ ಇದೆ. ಆದರೆ ಬಿಜೆಪಿಯ ಅಜೆಂಡಾ ಕುಟುಂಬ ರಾಜಕೀಯದ ವಿರುದ್ಧವಾದದ್ದು ಅನ್ನೋ ಮಾತುಗಳನ್ನಾಡೋ ಮೂಲಕ ಪರೋಕ್ಷವಾಗಿ JDS ಜೊತೆಗೆ ಚುನಾವಣೆಗೆ ಹೋಗೋದನ್ನ ವಿರೋಧಿಸಿ ಮಾತನಾಡಿದ್ದಾರೆ ಪ್ರೀತಮ್ ಗೌಡ. ನಮ್ಮೆಲ್ಲರ ವಿಚಾರವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಮನಸ್ಥಿತಿ ಮೊದಲನೇದಾಗಬೇಕು. ಆ ಮನಸ್ಥಿತಿ ಏನು ಅಂತ ಹೇಳಿದ್ರೆ, ನನಗೆ ಅವ್ರ ನೆಂಟರು, ನನಗೆ ಇವ್ರ ನೆಂಟರು ಸುದ್ದಿ ಬಳಸಿದ್ರು, ನಮಗೆ ಹಾಸನ ಗೌಡರು ನೆಂಟರು ಅನ್ನೋ ರೀತಿಯಲ್ಲಿ ನಮ್ಮ ಇಡೀ ಸಂಬಂಧ ಇರುತ್ತೆ. ನಾನು ಹಾಸನದಲ್ಲಿದ್ದರೆ ಎಲ್ಲರೂ ಮಂಡ್ಯದಲ್ಲಿ ಗೌಡರು ಅವ್ರು ನನಗೆ ದೊಡ್ಡಪ್ಪನ ಅಣ್ಣನ ಮಗಳ ಕೊಟ್ಟಿದ್ದೆ ಅವ್ರಿಗೆ, ಹಂಗಾಗಿ ಅವ್ರು ನಮ್ಮ ನೆಂಟರು. ಹೌದಾ ಇಲ್ವೋ? ಆ ನೆಂಟಸ್ತಿಕೆಯನ್ನು ಮೀರಿ
ವಿಶ್ವಾಸ, ವೈಯಕ್ತಿಕ ವಿಶ್ವಾಸವನ್ನು ಮೀರಿ ನಮಗೆ ಪಕ್ಷ ಬೇಕು, ಆ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಭಾವನೆ ಬರಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಮನಸ್ಥಿತಿ ಒಂದೇ ರೀತಿಯಲ್ಲಿ ಇರಬೇಕು. ಆ ಮನಸ್ಥಿತಿ ಸಮಾಜವನ್ನು ಕಟ್ಟೋ ರೀತಿಯಲ್ಲಿ ಇರಬೇಕು. ಮತ್ತು ಏನು ಕುಟುಂಬ ರಾಜಕಾರಣ ನಡೀತಾ ಇದೆ ಇಡೀ ದೇಶದಲ್ಲಿ, ಆ ರಾಜ್ಯದಲ್ಲೂ ಸೇರಿದಂತೆ ಮಂಡ್ಯದಲ್ಲೂ ಸೇರಿದಂತೆ ಪ್ರತಿ ಭಾಗದಲ್ಲೂ ಏನು ಕುಟುಂಬ ರಾಜಕಾರಣ ನಡೀತಿದೆ, ಆ ಕುಟುಂಬದ ರಾಜಕಾರಣ